ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಯಾವುದಾದ್ರೂ ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಮತ್ತು ಚಾನಲ್ಗೆ ಆಲ್ರೆಡಿ ಬಂದು ವಿಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಧನ್ಯವಾದಗಳು ಹೇಳಕ್ಕೆ ಬಯಸ್ತೀನಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತಲೂ ಕೇಳ್ಕೊಳ್ತೀನಿ. ಒಂದು ವೇಳೆ ನೀವು ಚಾನಲ್ಗೆ ಬಂದು ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ಸ್ ಇರೋವಂಥ ವಿಡಿಯೋನ ತರೋದಕ್ಕೆ ಎಂತೂಸಿಯಾಸಮ್ ಸಿಗುತ್ತೆ. ಸೊ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾನು ಕನ್ಯಾ ರಾಶಿಯ ಸಹಜ ಗುಣ ಸ್ವಭಾವಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಕನ್ಯಾ ರಾಶಿಯ ಅಧಿಪತಿ ಬುಧ. ಬುಧ ಒಬ್ಬ ರಾಜಕುಮಾರ ಅಥವಾ ರಾಜಸ್ಥಾನದಲ್ಲಿ ಮಿನಿಸ್ಟರ್ ಅಂತ ಕೂಡ ನಾವು ಕರಿತೀವಿ. ಕನ್ಯಾ ರಾಶಿಯು ಕಾಲಪುರುಷ ಕುಂಡಳಿಯಲ್ಲಿ 6ನೇ ರಾಶಿ. ಈ ರಾಶಿ ಒಬ್ಬ ಮಾನವನ ಯಾವ ಅಂಗವನ್ನು ಸೂಚಿಸುತ್ತದೆ ಅಂತಂದ್ರೆ ಅದು ಪ್ಯಾಂಕ್ರಿಯಾಸ್, ಅಂದರೆ ಮೇದೋಜೀರಕ ಗ್ರಂಥಿ ಅಂತ ಕರೀತಾರೆ. ಆರ್ಗನ್ ಹೆಸರು ಕೇಳ್ಕೊಂಡು ಅಷ್ಟು ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಪ್ಯಾಂಕ್ರಿಯಾಸ್ ಅಂತ ಇಂಗ್ಲಿಷಲ್ಲಿ ಕರೀತಾರೆ. ಪ್ಯಾಂಕ್ರಿಯಾಸ್ ಪರ್ಪಸ್ ಏನು ಅಂತಂದ್ರೆ ಅದು ಇನ್ಸುಲಿನ್ ನ ಪ್ರೊಡ್ಯೂಸ್ ಮಾಡುತ್ತೆ, ಇನ್ಸುಲಿನ್ ಹಾರ್ಮೋನ್ ನ ಪ್ರೊಡ್ಯೂಸ್ ಮಾಡುತ್ತೆ. ಇನ್ಸುಲಿನ್ ಹಾರ್ಮೋನ್ ಇನ್ ಟರ್ನ್ ನಮ್ಮ ದೇಹದಲ್ಲಿ ಶುಗರ್ ಕಂಟೆಂಟ್ ಬ್ಲಡ್ ಅಲ್ಲಿ ಎಷ್ಟಿರಬೇಕು ಅಂತ ಕಂಟ್ರೋಲ್ ಮಾಡುತ್ತೆ. ಸೊ ಪ್ಯಾಂಕ್ರಿಯಾಸ್ ಇಂದ ಪ್ರಾಬ್ಲಮ್ ಆದ್ರೆ ಇನ್ಸುಲಿನ್ ಸೆಕ್ರೀಟ್ ಆಗೋದಿಲ್ಲ. ಅದು ಸೆಕ್ರೀಟ್ ಆಗಲಿಲ್ಲ ಅಂದ್ರೆ ಡಯಾಬಿಟಿಸ್ ಬರುತ್ತೆ. ಮತ್ತು ಇನ್ನೊಂದು ಆರ್ಗನ್ ಯಾವ್ದು ತೋರಿಸ್ತದೆ ಅಂದ್ರೆ ಮನುಷ್ಯನ ಕರುಳನ್ನು ತೋರಿಸುತ್ತೆ ಈ ರಾಶಿ. ಕನ್ಯಾ ರಾಶಿಯು ಒಂದು ಶಿರೋದಯ ರಾಶಿ, ಅಂದ್ರೆ ತಲೆ ಮೊದಲು ಕಾಣಿಸುವಂತ ರಾಶಿ, ತಲೆ ಮೊದಲಾಗಿ ಹುಟ್ಟುವಂತ ರಾಶಿ. ತಲೆ ಮೊದಲು ಅಂದ್ರೆ ಶಿರೋದಯ ಏನು ಅಂತಂದ್ರೆ ಈ ಗ್ರಹದ ಅಥವಾ ಈ ಮನೆಯಲ್ಲಿ ಇರುವ ಗ್ರಹಗಳ ದಶ ಬಂದಾಗ ಆ ದಶೆಯಲ್ಲಿ ಮೊದಲನೇ ಭಾಗವೇ 3 ಭಾಗವಾಗಿ ಡಿವೈಡ್ ಮಾಡಿದ್ರೆ 9 ವರ್ಷ ಒಂದು ಗ್ರಹದ ದಶ ಅಂತ ಎಕ್ಸಾಂಪಲ್ ತಗೊಂಡ್ರೆ ಮೊದಲ 3 ವರ್ಷ, 2-3 ವರ್ಷ, ಕೊನೆ 3 ವರ್ಷ ಅಂತ ಡಿವೈಡ್ ಮಾಡಿದಾಗ ಇದು ಮೊದಲನೇ 3 ವರ್ಷದಲ್ಲಿ ಒಳ್ಳೆ ಬೆನಿಫಿಟ್ಸ್ ಕೊಡುತ್ತೆ. ಈ ರಾಶಿಯಲ್ಲಿ ಕೂತಿರುವ ಗ್ರಹಗಳಿರ್ಬೋದು, ಈ ರಾಶಿಯ ಅಧಿಪತಿ ಆಗಿರುವ ಬುಧನ ದಶೆ ಇರಬಹುದು. ಈ ರಾಶಿಯು ದಿನದ ಹೊತ್ತಿನಲ್ಲಿ ಅಂದ್ರೆ ಡೇ ಟೈಮ್ ನಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರುವಂತ ರಾಶಿ. ಅಂದರೆ ಈ ರಾಶಿಯಲ್ಲಿ ಹುಟ್ಟಿರುವ ಜನ ಡೇ ಟೈಮ್ ಅಲ್ಲಿ, ಮಾರ್ನಿಂಗ್ ಟೈಮ್ ಅಲ್ಲಿ ಅಂದ್ರೆ ಅಪ್ ಟು ಈವ್ನಿಂಗ್ 4 o'clock ವರೆಗೂ ಡೇ ಅಂತ ಕರೀತಾರಲ್ಲ, ಅದರ ಟೈಮ್ ನಲ್ಲಿ ತುಂಬಾ ಆಕ್ಟಿವ್ ಆಗಿರ್ತಾರೆ ಇವರು. ಈ ರಾಶಿಗೆ ಇಷ್ಟವಾದ ದಿಕ್ಕು ಅಥವಾ ತೋರಿಸುವ ದಿಕ್ಕು ಯಾವುದು ಅಂತಂದ್ರೆ ಅದು ದಕ್ಷಿಣ. ಇದು ಬೆಟ್ಟ ಗುಡ್ಡಗಳಲ್ಲಿ ನೆಲೆಸಿರುವ ವಸ್ತು ಅನ್ನೋ ರೀತಿ ಇಂಡಿಕೇಶನ್ ಇರುತ್ತೆ ಈ ರಾಶಿ ಪ್ರಕಾರ. ಇನ್ನು ಇದು ವೈಶ್ಯ ಕ್ಲಾಸ್ ಅಂದ್ರೆ ಟ್ರೇಡರ್ಸ್, ಬಿಸ್ನೆಸ್ ಕ್ಲಾಸ್ಗೆ ಸೇರುತ್ತೆ ಈ ರಾಶಿ. ಇನ್ನು ಪ್ರಕೃತಿ ವಿಕೋಪಗಳಿಗೆ ಬಂದ್ರೆ ಈ ರಾಶಿ ಸೂಚಿಸೋದು ಚಂಡಮಾರುತಗಳನ್ನು ಸೂಚಿಸುತ್ತೆ. ಚಂಡಮಾರುತ ಎನರ್ಜಿ ಇದರಲ್ಲಿ ಇರುತ್ತೆ ಅನ್ನೋ ಒಂದು ಗೂಢಾರ್ಥ ಇರ್ತದೆ ಅದರಲ್ಲಿ. ಇಂಗ್ಲಿಷ್ ನಲ್ಲಿ ಅದನ್ನು ಹರಿಕೇನ್ ಅಂತ ಕರೀತಾರೆ. ಇನ್ನು ಈ ರಾಶಿಯಲ್ಲಿ ಹುಟ್ಟಿದವರ ಸಾಮಾನ್ಯವಾಗಿ ಪರ್ಸನಾಲಿಟಿ ಹೆಂಗಿರುತ್ತೆ, ಅಪಿಯರೆನ್ಸ್ ಹೇಗಿರುತ್ತೆ ಅಂತಂದ್ರೆ ಮೀಡಿಯಂ ಹೈಟ್ ಇರ್ತದೆ, 5'8" ವರೆಗೂ ಹೈಟ್ ಇರ್ತಾರೆ. ಮತ್ತು ಒಂದು ಮೀಡಿಯಂ ಬಿಲ್ಡ್, ಅಥ್ಲೆಟಿಕ್ ಪರ್ಸನಾಲಿಟಿ ಅಂತ ತಗೋಬಹುದು ನೀವು. ಈ ಎಸ್ಪೆಷಲಿ ಫುಟ್ಬಾಲರ್ಸ್ ಎಲ್ಲ ಇರ್ತಾರೆ ಗೊತ್ತಾ, ಅವ್ರು ತುಂಬಾ ಮಸ್ಕ್ಯುಲರ್ ಆಗಿರೋದಿಲ್ಲ, ತುಂಬಾ ತೂಕ ಇರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಕ್ರಿಸ್ಟಿಯಾನೋ ರೊನಾಲ್ಡೋ ಒಬ್ಬ ಫೇಮಸ್ ಫುಟ್ಬಾಲ್ ಪ್ಲೇಯರ್. ಅವನಿರೋದು 6 ಅಡಿ 2 ಇಂಚು ಎತ್ತರ, 87 kg ವೆಯ್ಟ್ ಇದ್ದಾನೆ. ಬಟ್ ಅವನು ಕಾಣಿಸೋದು ನೋಡಿದ್ರೆ ಒಂದು 65 kg ಇರೋ ತರ ಇರ್ತದೆ. ಲೀನ್ ಮಸಲ್, ರಿಪ್ಡ್ ಮಸಲ್ ಇರ್ತದೆ, ಅಥ್ಲೆಟಿಕ್ ಪರ್ಸನಾಲಿಟಿ ಇರ್ತಾರೆ. ಆ ರೀತಿ ಅಪಿಯರೆನ್ಸ್ ಇರುತ್ತೆ ಇವರಿಗೆ. ಇನ್ನು ಕಂಪ್ಲೇಷನ್, ಸ್ಕಿನ್ ಕಂಪ್ಲೇಷನ್ ಯಾವ ರೀತಿ ಇರುತ್ತೆ ಅಂತಂದ್ರೆ ವೀಟಿಶ್ ಮತ್ತು ಅಂದ್ರೆ ಡಾರ್ಕ್ ಇರೋದಿಲ್ಲ, ಫೇರು ಇರೋದಿಲ್ಲ. ವೀಟಿಶು ಮತ್ತೆ ಸ್ವಲ್ಪ ಟುವರ್ಡ್ಸ್ ಡಾರ್ಕ್, ಬಟ್ ಡಾರ್ಕ್ ಅಲ್ಲ, ಆ ರೀತಿ ಕಂಪ್ಲೇಷನ್ ಇವ್ರಿಗಿರುತ್ತೆ. ಇನ್ನು ಕನ್ಯಾ ರಾಶಿಯ ಅಧಿಪತಿ ಬಂದು ಬುಧ. ಆಗಲೇ ಹೇಳದಂತೆ ಬುಧ ರಾಜಕುಮಾರ ಅಥವಾ ಸೂರ್ಯಾಸ್ಥಾನದಲ್ಲಿ ಒಬ್ಬ ಮಿನಿಸ್ಟರ್ ಅಂತ ಕನ್ಸಿಡರ್ ಮಾಡ್ತೀವಿ, ಒಬ್ಬ ಮಂತ್ರಿ ಅಂತ ಕನ್ಸಿಡರ್ ಮಾಡ್ತೀವಿ. ಈ ಗ್ರಹ ಏನನ್ನು ಕಂಟ್ರೋಲ್ ಮಾಡುತ್ತೆ ಅಂದ್ರೆ ಬುಧ ಕಮ್ಯುನಿಕೇಶನ್, ಎಸ್ಪೆಷಲಿ ಸ್ಕಿಲ್ಸ್, ಹ್ಯಾಂಡ್ ಸ್ಕಿಲ್ಸ್, ಸಾಫ್ಟ್ ಸ್ಕಿಲ್ಸ್ ಮತ್ತು ಮಾರ್ಕೆಟಿಂಗ್, ಸೇಲ್ಸ್, ಡಿಜಿಟಲೈಸೇಷನ್, ಇದೆಲ್ಲವೂ ಈ ಅಧಿಪತಿ ಅಂದ್ರೆ ಬುಧನ ಒಂದು ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರುತ್ತೆ. ಕನ್ಯಾ ರಾಶಿ ಅಥವಾ ಮಿಥುನ ರಾಶಿ ಅಧಿಪತಿ ಬಂದು ಬುಧ. ಆಯ್ತಾ, ಬುಧನಿಗೆ ಒಂದು ಸ್ಪೆಷಾಲಿಟಿ ಏನು ಅಂತಂದ್ರೆ ನವಗ್ರಹಗಳು ಅವರಿಗೆ ಆದಂತ ಮನೆಗಳನ್ನ ಅಲಾಟ್ ಮಾಡಿದ್ದಾರೆ ಕಾಲಪುರುಷ ಕುಂಡಳಿಯ 12 ಮನೆಗಳಲ್ಲಿ. ಫಾರ್ ಎಕ್ಸಾಂಪಲ್ ಇವಾಗ ಅಂದ್ರೆ ಉಚ್ಚನಾಗ್ಲಿಕ್ಕೆ ಕುಜ ಮಕರ ರಾಶಿಯಲ್ಲಿ ಉಚ್ಚನಾಗ್ತಾನೆ, ಸೂರ್ಯ ಮೇಷರಾಶಿಯಲ್ಲಿ ಉಚ್ಚ ಆಗ್ತಾನೆ,
ಶುಕ್ರ ಮೀನರಾಶಿಲಿ ಉಚ್ಚಾಗ್ತಾನೆ. ಇದೇ ರೀತಿ ಎಲ್ಲ ಗ್ರಹಗಳು ಅವರ ರಾಶಿ ಬಿಟ್ಟು ಬೇರೆ ರಾಶಿಯಲ್ಲಿ ಉಚ್ಚರಾಗ್ತಾರೆ. ಅಂದ್ರೆ ದೇ ವಿಲ್ ಗಿವ್ ದ ಮ್ಯಾಕ್ಸಿಮಮ್ ರಿಸಲ್ಟ್. ಆದರೆ ಬುಧ ಒಬ್ಬನೇ ತನ್ನ ಸ್ವಂತ ರಾಶಿಯಲ್ಲಿ ಉಚ್ಚನಾಗುವಂತ ಗ್ರಹ. ಅದು ಒಂದು ಸ್ಪೆಷಲ್ ಫೀಚರ್ ಬುಧನ್ದು. ಅದು ಇನ್ನೊಂದೇನು ಇಂಡಿಕೇಟ್ ಮಾಡುತ್ತೆ ಅಂತಂದ್ರೆ, ಬುಧನಿಗೆ ಹ್ಯಾಪಿಯಾಗಿರ್ಬೇಕು ಅಂತಂದ್ರೆ ಹಿ ನೀಡ್ಸ್ ಇಸ್ ಓನ್ ಕಂಫರ್ಟ್ ಪ್ಲೇಸ್. ಕಂಫರ್ಟ್ ಆಗಿರ್ಬೇಕು, ಅವನು ಕಂಫರ್ಟಬಲ್ ಆಗಿರ್ಬೇಕು. ಅವನಿಗೆ ಬೇರೆ ರಾಶಿಯಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಳ್ಳೋದೆಲ್ಲ ಅಷ್ಟು ಇಷ್ಟ ಆಗೋದಿಲ್ಲ. ಅವ್ನು ಬೆಸ್ಟ್ ರಿಸಲ್ಟ್ಸ್ ಕೊಡಬೇಕು ಅಂತಂದ್ರೆ ಅವನದೇ ರಾಶಿಯಾದ ಕನ್ಯಾ ರಾಶಿಯಲ್ಲಿ ಅವನು ಉಚ್ಚನಾಗೋದು, ನೀಚನಾಗೋದು ಮೀನ ರಾಶಿಯಲ್ಲಿ. ಅಷ್ಟೇ ಅಲ್ಲದೆ ಬುಧ ಟೋಟಲಿ ಡಿಪೆಂಡ್ಸ್ ಆನ್ ಲಾಜಿಕ್ ಆಫ್ ಎ ಪರ್ಸನ್. ಒಂದು ತರ್ಕ ಇರುತ್ತೆ ಅವರಲ್ಲಿ, ಒಂದು ಆರ್ಗ್ಯುಮೆಂಟೇಟಿವ್ ಸ್ಕಿಲ್ ಇರುತ್ತೆ. ಅವರು ಏನ್ ಅನ್ಕೊಂಡಿರ್ತಾರೋ ಅದನ್ನ ಪ್ರೂವ್ ಮಾಡೋ ಕೆಪಾಸಿಟಿ ಅವರಲ್ಲಿ ಇರುತ್ತೆ. ಆದರೆ ನಾಲೆಡ್ಜ್ ಬೇರೆ. ನಾಲೆಡ್ಜ್ಗೂ ಲಾಜಿಕ್ಗೂ ತುಂಬಾ ಡಿಫರೆನ್ಸ್ ಇದೆ. ಲಾಜಿಕ್ ಅಂದ್ರೆ ನಾನೇನೋ ಒಂದು ಹೇಳ್ತಾ ಇದ್ದೀನಿ, ಅದನ್ನ ನಾನು ಪ್ರೂವ್ ಮಾಡಬಲ್ಲೆ, ಅದು ಸತ್ಯ ಅಂತ ನಾನು ಜಸ್ಟಿಫೈ ಮಾಡ್ಕೊಳ್ಬಲ್ಲೆ, ಅದು ಲಾಜಿಕ್. ಇನ್ನು ನಾಲೆಡ್ಜ್ ಅಂತಂದ್ರೆ ನಾನೊಬ್ನೇ ಒಪ್ಪೋದು ಅಂತಲ್ಲ, ನಾನೊಬ್ನೇ ತೀರ್ಮಾನ ಮಾಡುವಂಥದ್ದು ಅಂತಲ್ಲ, ಎಲ್ಲರೂ ತೀರ್ಮಾನ ಮಾಡುವಂಥದ್ದು. ನಾಲೆಡ್ಜ್ ಅನ್ನೋದು ಫ್ಯಾಕ್ಟ್ಸ್ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಬಟ್ ಲಾಜಿಕ್ ಅನ್ನೋದು ವಾಟ್ ವಿ ಆರ್ಗ್ಯೂ, ಹೌ ವಿ ಪ್ರೂವ್ ಇಟ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಬುಧ ನಾಲೆಡ್ಜಬಲ್ ಅಲ್ಲ, ಬುಧ ಲಾಜಿಕಲ್ ಪರ್ಸನಾಲಿಟಿ. ಆ ಕಾರಣದಿಂದ ಅವನು ಗುರುವಿನ ರಾಶಿಯಲ್ಲಿ ನೀಚನಾಗ್ತಾನೆ. ಯಾಕೆಂದ್ರೆ ಗುರು ಟೋಟಲಿ ಡಿಪೆಂಡ್ಸ್ ಆನ್ ನಾಲೆಜ್. ಅವನು ನಾಲೆಜ್ಗೆ ಬೆಲೆ ಕೊಡ್ತಾನೆ. ಗುರು ಬೃಹಸ್ಪತಿ ಗುರುದೇವ. ಆ ಕಾರಣದಿಂದ ಇವರಿಗೂ ಮತ್ತೆ ಗುರುಗೂ ಐಡಿಯಾಲಜಿಕಲ್ ಡಿಫರೆನ್ಸಸ್ ಜಾಸ್ತಿ. ಇನ್ನು ಬುಧನ ಅಧಿಪತ್ಯದಲ್ಲಿ 2 ರಾಶಿಗಳಿದೆ. ಆಗ್ಲೇ ಹೇಳಿದೆ ನಾನು. ಮೊದಲನೆಯದು ಮಿಥುನ ರಾಶಿ, ಇದು ಎರಡನೆಯದು ಕನ್ಯಾ ರಾಶಿ. ಮಿಥುನ ರಾಶಿ ಕನ್ಯಾ ರಾಶಿ ಡೆಡ್ ಆಪೋಸಿಟ್. ಮಿಥುನ ರಾಶಿ ಒಂಥರ ಫುಲ್ಲು ಫ್ಲಾಂಬೋಯೆಂಟು, ನ್ಯಾರ್ಸಿಸಿಸ್ಟಿಕ್ಕು, ನಾನು 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 ನನಗೆಲ್ಲ ಗೊತ್ತು ಅನ್ನೋ ಓವರ್ ಕಾನ್ಫಿಡೆನ್ಸ್ ಹೆಚ್ಚಾಗಿರುತ್ತೆ. ಬಟ್ ಕನ್ಯಾ ರಾಶಿ ಆ ರೀತಿ ಅಲ್ಲ. ಕನ್ಯಾ ರಾಶಿಯವರು ಯಾವುದೇ ಕಾರಣಕ್ಕೂ ಅವರು ಒಂದು ಶೋಕಿ ಅಂದ್ರೆ ತೋರ್ಸ್ಕೊಳಕ್ ಹೋಗಲ್ಲ. ಅವ್ರಿಗೆ ನಾಲೆಜ್ ಇದೆಯಾ ಸುಮ್ಮನಿರ್ತಾರೆ, ಲಾಜಿಕ್ ಇದೆಯಾ ಸುಮ್ಮನಿರ್ತಾರೆ, ಅವ್ರ ಹತ್ರ ದುಡ್ಡು ಇದೆಯಾ ಸುಮ್ಮನಿರ್ತಾರೆ. ಅದು ಯಾವಾಗ ಉಪಯೋಗಿಸ್ಬೇಕೋ ಆಗ ಉಪಯೋಗಿಸ್ತಾರೆ, ಸಮಯ ಬಂದಾಗ ಉಪಯೋಗಿಸ್ತಾರೆ. ಆದ್ರೆ ಮಿಥುನ ರಾಶಿ ಆಗಲ್ಲ. ಸುಮ್ಮನೆ ಬಾಯ್ ಬಿಡ್ಕೊಳ್ಳೋದು, ನನಗೆ ಹಂಗ್ ಗೊತ್ತು, ಇದು ಗೊತ್ತು, ಅಲ್ಲಿದೆ ಇಲ್ಲಿದೆ ಆಸ್ತಿ, ಇರುತ್ತೋ ಬಿಡುತ್ತೋ, ಇದ್ರೂ ಬಾಯ್ ಬಿಡ್ಕೋತಾರೆ ಅವರು, ಇಲ್ಲದೆ ಇದ್ರೂ ಬಾಯ್ ಬಿಡ್ಕೊಂತಾರೆ. ದೇ ಬೋಸ್ಟ್ ಅ ಲಾಟ್. ಬಟ್ ಕನ್ಯಾ ರಾಶಿಯವರು ಆ ರೀತಿ ಮಾಡೋದಿಲ್ಲ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದ್ರೆ, ಕನ್ಯಾ ರಾಶಿಯಲ್ಲಿ ಶುಕ್ರ ನೀಚನಾಗ್ತಾನೆ. ಯಾಕೆ ಅಂತಂದ್ರೆ, ಶುಕ್ರ ಅಂದ್ರೆ ಪ್ಲಾನೆಟ್ ವೀನಸ್ ಇಸ್ ದಿ ಪ್ಲಾನೆಟ್ ಆಫ್ ಲವ್ ಮತ್ತೆ ಬ್ಯೂಟಿ, ಅಪಿಯರೆನ್ಸ್ ಬಗ್ಗೆ ತುಂಬಾ ಮ್ಯಾಟರ್ ಆಗುವಂಥದ್ದು. ಅವನು ಇಲ್ಲಿ ನೀಚನಾದ್ರೆ ಏನ್ ಅರ್ಥ ಅಂತಂದ್ರೆ, ಕನ್ಯಾ ರಾಶಿಯ ಜನರು ಹೆಚ್ಚು ಅಂದಕ್ಕಾಗಿ ಬೆಲೆ ಕೊಡಲ್ಲ. ಹಂಗಂತ ಅವರು ಅಗ್ಲಿ ಆಗಿರೋ ಪೀಪಲ್ ಇಷ್ಟಪಡ್ತಾರೆ ಅಥವಾ ಕೆಟ್ಟದಾಗಿರೋ ವಸ್ತುಗಳನ್ನ ಆ ತರ ಅಂತಲ್ಲ. ಅಂದಕ್ಕಿಂತ ಅವರು ಗುಣಕ್ಕೆ ಬೆಲೆ ಕೊಡುವಂತ ಜನ. ಇನ್ನು ಕನ್ಯಾ ರಾಶಿಯು ಕೂಡ ಒಂದು ಭೂತತ್ವ ರಾಶಿ. ಸ್ಟೇಬಲ್ ಆಗಿರ್ತಾರೆ, ಡಿಸಿಷನ್ ತಗೊಂಡ್ಮೇಲೆ ಅದಕ್ಕೆ ತಕ್ಕನಾಗಿ ನಿಲ್ತಾರೆ, ಮಾತು ಬದಲಾವಣೆ ಮಾಡೋದಿಲ್ಲ. ಆದರೆ ಮಿಥುನ ರಾಶಿ ಗಾಳಿ ತತ್ವ ರಾಶಿ. ಇವತ್ತು ಮಾಡ್ಕೊಡ್ತೀನಿ ಅಂದಿರ್ತಾರೆ, ಆಲೆ ನಾವ್ ಬಿಟ್ಟು ನಾನು ಹೇಳೇ ಇಲ್ಲಪ್ಪ, ನನಗೆ ಗೊತ್ತೇ ಇಲ್ಲಪ್ಪ, ಸುಮ್ಮನೆ ಹೇಳ್ದೆ ಕಣೋ, ಆ ರೀತಿ ಚೇಂಜ್ ಮಾಡ್ಬಿಡ್ತಾರೆ. ಬಟ್ ಕನ್ಯಾ ರಾಶಿಯವರು ಆ ರೀತಿ ಅಲ್ಲ. ಗಾಣದ ಎತ್ತುಗಳು ಅಂತಾನೆ ಕರಿಬಹುದು ಇವ್ರನ್ನ. ಯಾಕೆಂತಂದ್ರೆ ಡಿಟರ್ಮಿನೇಷನ್ ತುಂಬಾ ಇರುತ್ತೆ. ನಾನು ಏನಾದ್ರೂ ಸಾಧನೆ ಮಾಡ್ಬೇಕು ಅನ್ನೋ ಹಠ ಇರುತ್ತೆ. ಹಠ ಇದ್ರೂ ಅದನ್ನ ತೋರ್ಸ್ಕೊಳಕ್ ಹೋಗಲ್ಲ. ಕೆಲವ್ರು ಇರ್ತಾರೆ, ಹಠ ಇದೆ ಅಂತ ಅಂದ್ಬಿಟ್ಟು ನಾನು ಹಠ ಮಾಡ್ತಾ ಇದ್ದೀನಿ ಅಂತ ಎಷ್ಟೋ ಜನಕ್ಕೆ ತೋರಿಸ್ಕೊಳ್ತಾರೆ. ಬಟ್ ಇವ್ರು ಅದನ್ನು ತೋರಿಸ್ಕೊಳ್ಳಲ್ಲ. ದೇ ವಿಲ್ ಕೀಪ್ ಸೈಲೆನ್ಸ್ ಅಂಟಿಲ್ ಅನ್ಲೆಸ್ ದೇ ಸಕ್ಸೀಡ್. ಲೆಟ್ ದ ವಿನ್ ಮೇಕ್ ದಿ ಸೌಂಡ್ ಅಂತ ಹೇಳ್ತಾರಲ್ಲ, ಅದು ಈ ರಾಶಿಗೆ ಬೆಸ್ಟ್ ಸೂಟೆಡ್. ವಿಕ್ಟ್ರಿ ಸೌಂಡ್ ಮಾಡ್ಲಿ ಅನ್ನೋ ರೀತಿನೇ ಸುಮ್ಮನೆ ಇರ್ತಾರೆ. ಅವ್ರು ಸಾಮಾನ್ಯವಾಗಿ ಕಾಮಾಗಿ ಕೂತಿರ್ತಾರೆ. ಇನ್ನು ಈ ರಾಶಿಯ ಸಹಜ ಗುಣ ಸ್ವಭಾವಗಳು ಏನು ಅಂತ ಇವಾಗ ನಾನು ಹೇಳ್ತೀನಿ. ನಂಬರ್ 1, ಥಾಟ್ಫುಲ್ನೆಸ್. ಕನ್ನಡದಲ್ಲಿ ಚಿಂತನಾಶೀಲತೆ ಅಂತ ಕರಿತೀವಿ. ದ ಸ್ಕಿಲ್ ಆಫ್ ಥಿಂಕಿಂಗ್ ಥ್ರೂ ಒಂದು ಸಿಚುವೇಶನ್ ಅಲ್ಲಿ ಏನಾಗತ್ತೆ, ಏನ್ ಮಾಡಿದ್ರೆ ಯಾವ ರೀತಿ ಅದು ಟರ್ನ್ ತಗೊಳುತ್ತೆ. ಒಂದು ಪೊಲಿಟಿಕಲ್ ಇರ್ಬೋದು, ಒಂದು ಸ್ಟ್ರಾಟಜಿಕ್ ಥಿಂಕಿಂಗ್. ಈ ಸಿಚುವೇಶನ್ ಅಲ್ಲಿ ನಾನು ಏನ್ ಮಾಡಬೇಕು ಅಂತ ನಿಧಾನವಾಗಿ ಯೋಚನೆ ಮಾಡಿ ಕರೆಕ್ಟಾಗಿ ತೀರ್ಮಾನ ತಗೊಳ್ಳೋದ್ರಲ್ಲಿ ಕನ್ಯಾ ರಾಶಿಯವರು ಎತ್ತಿದ ಕೈ. ನಾನು ತಮ್ನೇಲ್ನಲ್ಲೇ ಹಾಕಿದ್ದೀನಿ ಪ್ರಾಬ್ಲಮ್ ಸಾಲ್ವರ್ಸ್ ಅಂತ ನಿಮ್ಮನ್ನ. ಇದೇ ಕಾರಣಕ್ಕೆ ಅದನ್ನ ಹಾಕಿರೋದು. ನೀವು ತುಂಬಾ ಚೆನ್ನಾಗಿ ಕಾಂಟೆಂಪ್ಲೇಟ್ ಮಾಡ್ತೀರಾ, ತುಂಬಾ ಚೆನ್ನಾಗಿ ಯೋಚನೆ ಮಾಡ್ತೀರಾ. ಆ ಸಿಚುವೇಶನ್ ಅಲ್ಲಿ ಎಕ್ಸೈಟು ಆಗೋದಿಲ್ಲ, ಹಂಗಂತ ಡಿಪ್ರೆಸ್ಸು ಆಗೋದಿಲ್ಲ. ಎಷ್ಟು ಮಟ್ಟಕ್ಕೆ ನಿಮ್ಮನ್ನ ನೀವು ಆ ಸಿಚುವೇಶನ್ ಇನ್ವೆಸ್ಟ್ ಮಾಡಬೇಕು ಅಷ್ಟೇ ಇನ್ವೆಸ್ಟ್ ಮಾಡಿ ಅದರ ಪ್ರಕಾರವಾಗೇನೆ ಮಾಡ್ತೀರಿ. ಅದೇ ಮಿಥುನ ರಾಶಿಯವ್ರು ಏನ್ ಮಾಡ್ತಾರೆ, ಎಕ್ಸೈಟ್ ಆಗ್ಬಿಡ್ತಾರೆ. ಅವ್ನು ಹೇಳ್ದೆ ಅವ್ನು ನನಗೆ ಸಪೋರ್ಟ್ ಇದ್ದಾನೆ, ಅವ್ನು ಮಾಡೋದು ಇಲ್ಲ, ಇವ್ನು ನನಗೆ ಸಪೋರ್ಟ್ ಇಲ್ಲ ಅಂತ ಡಿಪ್ರೆಸ್ ಆಗಿ ಆ ಸಿಚುವೇಶನ್ ಇವ್ರ ಕೈಲಿ ಇದ್ರೂ ಅದನ್ನ ಮಾಡಕ್ಕೆ ಕೆಲವು ಸಾರಿ ಮೈಂಡ್ ಚೇಂಜ್ ಮಾಡಿಕೊಂಡು ತೊಂದರೆ ತಗೊಳ್ಳೋದು ಇಂಥದ್ದು ಮಾಡ್ತದೆ. ಆದರೆ ಕನ್ಯಾ ರಾಶಿಯವರು ಆ ರೀತಿ ಅಲ್ಲ. ಇನ್ನು ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಯಾವುದು ಕನ್ಯಾ ರಾಶಿಯವರಿಗೆ ಅಂತಂದ್ರೆ ಎಫಿಷಿಯನ್ಸಿ, ದಕ್ಷತೆ ಅಂತ ಕರಿತೀವಿ ನಾವು ಅದನ್ನ ಕನ್ನಡದಲ್ಲಿ. ಸೊ ಇವರು ತುಂಬಾ ಎಫಿಷಿಯಂಟ್ ಪೀಪಲ್. ಇವರು ಏನು ಕೆಲಸ ಕೊಡ್ತಾರೋ ಕನ್ವರ್ಷನ್ ರೇಟ್ ತುಂಬಾ ಚೆನ್ನಾಗಿರ್ತದೆ. ಎಕ್ಸಾಂಪಲ್ ಕೊಡ್ತೀನಿ. ಈಗ 2 ಸ್ಟೂಡೆಂಟ್ಸ್ ಇರ್ತಾರೆ. ಒಬ್ಬ 10 ಪೇಜ್ ಓದಿ 2 ಪೇಜ್ ಬರೀತಾನೆ, ಇನ್ನೊಬ್ಬ 5 ಪೇಜ್ ಓದಿ 4 ಪೇಜ್ ಬರೀತಾನೆ.
ಕನ್ವರ್ಷನ್ ರೇಟ್ ಯಾರಿಗೆ ಜಾಸ್ತಿ ಇದೆ ಅಂದ್ರೆ 5 ಪೇಜ್ ಓದ್ಬಿಟ್ಟು 4 ಪೇಜ್ ಬರೀತಾನಲ್ಲ ಒಂದು ಕನ್ವರ್ಷನ್ ರೇಟು ಈಸ್ ಮೋರ್ ಎಫಿಷಿಯಂಟ್. ಅದೇ ರೀತಿ ಕನ್ಯಾ ರಾಶಿಯವರು ಇವರು ತುಂಬಾ ಎಫಿಷಿಯಂಟ್ ಇರ್ತಾರೆ. ಇವರು ಕೆಲಸ ಕಮ್ಮಿ ಮಾಡಿದ್ರು ಮಾಡೋ ಕೆಲಸ ಕರೆಕ್ಟ್ ಆಗಿ ಮಾಡ್ತಾರೆ. ಎಷ್ಟು ಮ್ಯಾಕ್ಸಿಮಮ್ ಇವ್ರು ಎಫರ್ಟ್ ಹಾಕಿ ಎಷ್ಟು ಪರ್ಫೆಕ್ಷನ್ ಅದು ಕೊಡಕ್ ಸಾಧ್ಯನೋ ಅಷ್ಟು ಟ್ರೈ ಮಾಡಿ ಅಷ್ಟು ಪರ್ಫೆಕ್ಷನ್ ಕೊಡ್ತಾರೆ. ಅದೇ ಎಫಿಷಿಯನ್ಸಿ ಅದು ಕನ್ಯಾ ರಾಶಿಯವರಿಗೆ ತುಂಬಾ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ. ಆ ಗುಣ ಇವ್ರಿಗೆ ಖಂಡಿತ ಆಗ್ಲಿ ಇರುತ್ತೆ. ಇನ್ನು ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಏನು ಅಂದ್ರೆ ಕನ್ಯಾ ರಾಶಿಯವ್ರದ್ದು ಇಂಟೆಲೆಕ್ಟ್ ಅಂತಂದ್ರೆ ಬುದ್ಧಿಶಕ್ತಿ ಅಂತ ಕರಿತೀವಿ. ಸೊ ಬುಧ ಅಂದ್ರೆ ಬುದ್ಧಿ ಅಂತ ಮಾತೇ ಇದೆ. ಈ ರಾಶಿಯ ಅಧಿಪತಿನೂ ಬುಧಾನೆ. ಆ ಕಾರಣದಿಂದ ಕನ್ಯಾ ರಾಶಿಯವರಿಗೆ ಬೈ ಬರ್ತ್ ಇಂಟೆಲೆಕ್ಟ್ ಅನ್ನೋದು ಬಂದ್ಬಿಟ್ಟಿರುತ್ತೆ. ಆದ್ರೆ ಇವರು ಅದನ್ನ ಬೋಸ್ಟ್ ಮಾಡೋದಕ್ಕೆ ಹೋಗೋದಿಲ್ಲ, ಎಲ್ಲೂ ತೋರ್ಸ್ಕೊಳಕ್ ಹೋಗೋದಿಲ್ಲ. ನನ್ಗೆ ಇದು ಗೊತ್ತು, ನಾನು ಈಗ ಬರ್ದ್ಬಿಡ್ತೀನಿ ಆನ್ಸರ್ನ, ಆ ತರ ಹೇಳಲ್ಲ. ಬರ್ದ್ಬಿಟ್ಟು ರಿಸಲ್ಟ್ ಅಲ್ಲಿ ತೋರಿಸ್ತಾರೆ. ಆ ರೀತಿ ವ್ಯಕ್ತಿಗಳು ಇವರು. ಇನ್ನು ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಯಾವುದು ಅಂತಂದ್ರೆ ಪ್ರೂಡೆನ್ಸ್ ಅಂತಂದ್ರೆ ವಿವೇಕ. ಒಂದು ವಿವೇಕಿಯಾಗಿ ವರ್ತಿಸ್ತಾರೆ ಇವರು. ಅವಿವೇಕಿ ತರ ಆಡೋದಿಲ್ಲ ಕನ್ಯಾ ರಾಶಿಯವರು. ದೇ ಆರ್ ಕಾಮ್, ದೇ ಆರ್ ಪೇಷಂಟ್, ಸಮಾಧಾನವಾಗಿರ್ತಾರೆ, ತಾಳ್ಮೆಯಿಂದ ಇರ್ತಾರೆ. ಈ ಬೇರೆಯವ್ರ ತರ ಅರ್ಧ ತಿಳ್ಕೊಂಡು ಎಗರಾಡೋದಿಲ್ಲ ಇವರು. ಮತ್ತೆ ಕ್ವಿಕ್ ಆಗಿ ಡಿಸಿಷನ್ ತಗೊಳ್ಳೋದಿಲ್ಲ. ಕರೆಕ್ಟ್ ಆಗಿ ಅಂತ ಗೊತ್ತಿದ್ರು, ಪ್ರತ್ಯಕ್ಷವಾಗಿ ಗೊತ್ತಿದ್ರು ಪ್ರಮಾಣಿಸಿ ನೋಡೇ ನಂತರ ಇವರು ತೀರ್ಮಾನ ತಗೊಳ್ಳೋದು ಅಂತ ವಿವೇಕ ಇರುತ್ತೆ ಇವರಿಗೆ. ಇನ್ನು ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಏನು ಅಂತಂದ್ರೆ ಲಾಜಿಕ್, ತರ್ಕ ಮಾಡುವಂತ ಕೆಪಾಸಿಟಿ. ಸೊ ಬುಧ ಆಲ್ರೆಡಿ ಹೇಳಿದಂತೆ ಲಾಜಿಕ್ ನ ರೂಲ್ ಮಾಡುವಂತ ಪ್ಲಾನೆಟ್. ಆ ಕಾರಣದಿಂದ ಇವರಿಗೆ ಲಾಜಿಕ್ ಇನ್ಹೆರೆಂಟ್ ಆಗಿ ಬಂದಿರುತ್ತೆ. ಆ ಕಾರಣದಿಂದ ಇವರು ತುಂಬಾ ಲಾಜಿಕಲ್ ಪರ್ಸನಲ್ಸ್ ಆಗಿರ್ತಾರೆ. ಎಸ್ಪೆಷಲಿ ಬ್ಯಾಂಕಿಂಗ್ ವಿಚಾರದಲ್ಲಿ ಇರ್ಬೋದು, ಅಕೌಂಟೆನ್ಸಿ ವಿಚಾರದಲ್ಲಿ ಇರ್ಬೋದು, ಲಾಜಿಕ್ ಮತ್ತೆ ರೀಸನಿಂಗ್ ಸ್ಕಿಲ್ಸ್ ಎಲ್ಲ ತುಂಬಾ ಅವಶ್ಯಕತೆ ಇರುತ್ತೆ. ಅಂತದ್ದು ತುಂಬಾ ಹೆಲ್ಪ್ ಆಗುತ್ತೆ ಇವರಿಗೆ. ಇನ್ನು ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಏನು ಇವ್ರದ್ದು ಕನ್ಯಾ ರಾಶಿಯವ್ರದ್ದು ಅಂತಂದ್ರೆ ಸ್ಟ್ರಕ್ಚರ್ಡ್ ಪೀಪಲ್. ಇವರು ಅಂದ್ರೆ ರಚನಾತ್ಮಕವಾಗಿರುತ್ತೆ ಇವ್ರ ಕೆಲಸಗಳೆಲ್ಲ. ಅದು ಸ್ಟ್ರಕ್ಚರ್ಡ್ ಅಂದ್ರೆ ವೆಲ್ ಸ್ಟ್ರಕ್ಚರ್ಡ್ ಅಂದ್ರೆ ಒಂದು ಕೆಲಸದ ವಿಚಾರದಂದ್ರೆ ಯಾವ ಪ್ರೊಸೆಸ್ ಏನಾದ್ಮೇಲೆ ಬರಬೇಕು, 1 2 3 4 ಸ್ಟೆಪ್ 1 ಸ್ಟೆಪ್ 2 ಸ್ಟೆಪ್ 3 ಸ್ಟೆಪ್ 4 ಕರೆಕ್ಟ್ ಆಗಿ ಪ್ಲಾನ್ ಮಾಡ್ತಾರೆ. ಎಲ್ಲ ಸ್ಟ್ರಕ್ಚರ್ ಆಗಿ ಮಾಡ್ತಾರೆ. ಸೊ ಆ ಒಂದು ನೀಟ್ನೆಸ್ ಇವ್ರ ಹತ್ರ ಇರುತ್ತೆ. ಇನ್ನು ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಏನು ಇವ್ರದ್ದು ಅಂತಂದ್ರೆ ಪರ್ಫೆಕ್ಷನಿಸಮ್. ಇವರು ಪರ್ಫೆಕ್ಷನಿಸ್ಟ್ ಬೈ ಬರ್ತ್. ಯಾಕೆ ಅಂತಂದ್ರೆ ಬುಧ ಏನಿದ್ರು ನಾನ್ ಮಾಡೋದು ಕರೆಕ್ಟ್ ಅಂತ ಪ್ರೂವ್ ಮಾಡ್ಬೇಕು ಅಂತ. ಆದ್ರೆ ಇವರಿಗೆ ಆ ಫ್ಲಾಂಬೋಯನ್ಸ್ ಇರೋದಿಲ್ಲ. ಇವ್ರೇನು ಅಂತಂದ್ರೆ ನಾನ್ ಮಾಡೋದನ್ನ ಜನ ಒಪ್ಪಬೇಕು, ಅದು ಪರ್ಫೆಕ್ಟ್ ಅಂತ ಒಪ್ಕೊಳ್ಬೇಕು ಅನ್ನೋ ಆಸೆ ಇರುತ್ತೆ. ಆದ್ರೆ ಅದನ್ನ ತುಂಬಾ ಫ್ಲಾಂಬೋಯೆಂಟ್ ಆಗಿ ಎಲ್ಲರ ಮುಂದೆ ತೋರ್ಸ್ಕೊಳಕ್ ಹೋಗಲ್ಲ. ತಮ್ಮ ಇತರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆದ ಇಂಟೆಲೆಕ್ಟು, ಲಾಜಿಕ್, ಪ್ರೂಡೆನ್ಸು, ಥಾಟ್ಫುಲ್ನೆಸ್, ಎಫಿಷಿಯನ್ಸಿ ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಅಪ್ಲೈ ಮಾಡಿ ಕೆಲಸನ ಸಾಧಿಸಿ ತೋರಿಸಿ ನಂತರ ನಾನು ಪರ್ಫೆಕ್ಷನಿಸ್ಟು ಅಂತ ತೋರಿಸ್ತಾರೆ. ಅದೇ ಇವರ ಮೇನ್ ಗುಣ ಸ್ವಭಾವ. ಇನ್ನು ನೆಕ್ಸ್ಟ್ ಗುಣ ಯಾವ್ದು ಇವ್ರದ್ದು ಅಂತಂದ್ರೆ ಕ್ಲೀನ್ಲಿನೆಸ್. ತುಂಬಾ ಕ್ಲೀನ್ ಪೀಪಲ್ ಇವರು, ಸೊಫಿಸ್ಟಿಕೇಟೆಡ್ ಪೀಪಲ್. ಲಾಜಿಕ್ ಇದೆಲ್ಲ ಬಂದಿದೆ, ಲಾಜಿಕ್ ಟು ಇಂಟೆಲೆಕ್ಟ್ ಎಲ್ಲ ಬಂದಿದೆ ಅಂತಂದ್ರೆ ಸೊ ಇವರಿಗೆಲ್ಲಾ ವಿಚಾರದಲ್ಲೂ ಗೊತ್ತಿರ್ತದೆ. ಆದ್ರಿಂದ ಕ್ಲೀನ್ಲಿನೆಸ್ ಒಂದು ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ಅದನ್ನ ಮೇಂಟೈನ್ ಮಾಡ್ತಾರೆ. ಇನ್ನು ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಏನು ಅಂತಂದ್ರೆ ಎಂಟ್ರಪ್ರಿನರ್ಶಿಪ್. ಕನ್ನಡದಲ್ಲಿ ಅದನ್ನ ಉದ್ಯಮಶೀಲತೆ ಅಂತ ಕರಿತೀವಿ. ಇನ್ ಸಿಂಪಲ್ ವರ್ಡ್ಸ್ ಏನು ಅಂತಂದ್ರೆ ಬಿಸ್ನೆಸ್ ಮೆನ್. ಇವರು ಟಾಪ್ ನಾಚ್ ಬಿಸ್ನೆಸ್ ಮೆನ್. ಇವರ ರಾಶಿ ಟೈಪೇ ಆಗ್ಲೇ ಹೇಳಿದಂತೆ ಇವರು ವ್ಯವಹಾರಿಕ ರಾಶಿಯವರು. ಒಂದು ಬಿಸ್ನೆಸ್, ಒಂದು ಟ್ರೇಡ್, ವೈಶ್ಯ ಕ್ಯಾಟಗರಿಗೆ ಸೇರ್ತಾರೆ ಅಂತ ಹೇಳಿದೆ. ಸೊ ಇವರು ಬೆಸ್ಟ್ ಬಿಸ್ನೆಸ್ಗಳನ್ನ ಹುಟ್ಟಾಕ್ತಾರೆ. ಒಂದು ಸ್ಟಾರ್ಟ್ಅಪ್ ಇರ್ಬೋದು, ಯಾವುದೇ ರೀತಿಯ ಇಂಡಸ್ಟ್ರಿಯಲ್ ಆದ್ರೂ ಇವ್ರದೇ ಒಂದು ಬಿಸ್ನೆಸ್, ಇವ್ರದೇ ಒಂದು ಲಿನಿಯೇಜ್ ತೆಗೆದು ಅದನ್ನ ಫೇಮಸ್ ಮಾಡೋದ್ರಲ್ಲಿ ಎತ್ತಿದ ಕೈ ಇವರು. ಇನ್ನು ಲಾಸ್ಟ್ ಇವ್ರ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಏನು ಅಂತಂದ್ರೆ ಹೆಲ್ಪ್ಫುಲ್ನೆಸ್. ತೊಂದರೆಯಲ್ಲಿರುವವರಿಗೆ ಸಹಾಯ ಮಾಡೋದಕ್ಕೆ ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿತಾರೆ ಈ ಜನ. ಅಷ್ಟು ಒಳ್ಳೆತನ ಇರುತ್ತೆ ಇವರಲ್ಲಿ. ಮತ್ತು ಒಂಥರ ಸೌಮ್ಯ ಸ್ವಭಾವದವ್ರು ಇವರು. ಸೊ ಇವರು ಯಾರನ್ನಾದ್ರೂ ಹೆಲ್ಪ್ ಮಾಡ್ತಾರೆ. ಆದ್ರೆ ಒಂದು ತಕ್ಕ ಮಟ್ಟಿಗೆ ಮಾತ್ರ. ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿತಾರೆ, ಆದ್ರೆ ತಕ್ಕ ಮಟ್ಟಿಗೆ ಮಾತ್ರ. ಈಗ ತಕ್ಕ ಮಟ್ಟಿಗೆ ಅಂದ್ರೆ ಕಾಂಟ್ರಾಡಿಕ್ಟರಿ ಇದೆ ಅಂತ ತಿಳ್ಕೊಬೇಡಿ. ಎಲ್ಲರಿಗೂ ಅದು ಕೈ ಚಾಚೋದಿಲ್ಲ. ಇವರಿಗೆ ಗೊತ್ತಿರೋರಿಗೆ ಎಷ್ಟು ಮಟ್ಟಕ್ಕೆ ಬೇಕಾದ್ರೂ ಹೆಲ್ಪ್ ಮಾಡ್ತಾರೆ. ಇವರಿಗೆ ಬೇಕಾದವರಿಗೆ ಎಷ್ಟು ಮಟ್ಟಕ್ಕೆ ಬೇಕಾದವರು ಅವರು ಕನೆಕ್ಷನ್ ಇರಬೇಕು ಇವರಿಗೆ. ಇಲ್ಲವಾದರೆ ಮಾಡಕ್ ಹೋಗಲ್ಲ. ಬಟ್ ಶನಿಯ ರಾಶಿ, ಶನಿ ಒಳ್ಳೆ ಧರ್ಮಕರ್ಮಾಧಿಪತಿ ಯೋಗದಲ್ಲಿದ್ದರೆ ಅಥವಾ ಸಿವಿಲ್ ಸರ್ವೆಂಟ್ ಆಗುವಂತ ಯೋಗದಲ್ಲಿರುವ ರಾಶಿಗಳಿಗೆ ಏನಾಗ್ತದೆ ಅಂದ್ರೆ ಅವರು ಕೇಳದೇ ಇದ್ರು ಹೋಗಿ ಹೆಲ್ಪ್ ಮಾಡುವಂತ ಚಾನ್ಸಸ್ ಇರುತ್ತೆ. ಸೊ ಇವ್ರು ಆ ರೀತಿ ಅಲ್ಲ, ಹೆಲ್ಪ್ ಮಾಡ್ತಾರೆ. ಬಟ್ ಅವ್ರು ನಿಮಗೆ ಗೊತ್ತಿರಬೇಕು, ಗೊತ್ತಿರೋರಿಗೆ ಸಹಾಯ ಮಾಡ್ತಾರೆ. ಯಾರಿಗೆ ಸಹಾಯದ ಅವಶ್ಯಕತೆ ಇದೆಯೋ ಅವರ ಸರ್ಕಲ್ ಅಲ್ಲಿ ತುಂಬಾ ಹೆಲ್ಪ್ಫುಲ್ ಇರ್ತಾರೆ ಅವರಿಗೆ. ಇನ್ನು ಇದಿಷ್ಟು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್, ಸಹಜ ಗುಣ ಸ್ವಭಾವಗಳಾಯಿತು ಕನ್ಯಾ ರಾಶಿಗೆ. ಈಗ ಕನ್ಯಾ ರಾಶಿಗೆ ಸೂಟಬಲ್ ಆಗುವಂತ ಕೆರಿಯರ್ ಆಪರ್ಚುನಿಟೀಸ್ ಯಾವುದು ಅಂತಂದ್ರೆ ಮೊದಲೇ ಹೇಳಿದಂತೆ ಕಾಲಪುರುಷ ಕುಂಡಳಿಯಲ್ಲಿ 6ನೇ ಮನೆ ಕನ್ಯಾ ರಾಶಿ. ಮತ್ತು ಕಾಲಪುರುಷ ಕುಂಡಳಿಯಲ್ಲಿ 6ನೇ ಮನೆ ಏನ್ ತೋರಿಸುತ್ತೆ ಅಂದ್ರೆ ಸರ್ವಿಸ್ ನ ತೋರಿಸುತ್ತೆ, ಒಂದು ರೂಟೀನ್ ವರ್ಕ್ ನ ತೋರಿಸುತ್ತೆ. ಡೈಲಿ ಅದೇ ಮಾಡೋದು,
ಆ ರೀತಿ ಒಂದು ರುಟೀನ್ ವರ್ಕ್, ರಿಪೀಟೆಡ್ ಟಾಸ್ಕ್ ಅದನ್ನ ತೋರಿಸುತ್ತೆ. ಸೊ ಇವರು ಅಂದ್ರೆ ಕನ್ಯಾ ರಾಶಿಯವರು ರಿಪೀಟೇಬಲ್ ಟಾಸ್ಕ್ ಅಂದ್ರೆ ಸೇಮ್ ಮೊನಾಟೋನಸ್ ವರ್ಕ್, ಪ್ರೈವೇಟ್ ಜಾಬ್ ಅಲ್ಲಿ ಇರ್ಬೋದು ಅಥವಾ ಗವರ್ಮೆಂಟ್ ಜಾಬ್ ಇರ್ಬೋದು, ಸೇಮ್ ಪ್ರೊಸೀಜರ್ ದಿನ ಅದನ್ನೇ ನೀವು ಫಾಲೋ ಮಾಡುವಂತದ್ದಿದೆ, ಅಲ್ಲಿ ತುಂಬಾ ಚೆನ್ನಾಗಿ ಸೂಟಬಲ್ ಆಗತ್ತೆ. ಅದಷ್ಟೇ ಅಲ್ಲದೆ ಬಿಸ್ನೆಸ್ ಅನ್ನೋದಾದ್ರೆ ಅಥವಾ ಇಂಡಸ್ಟ್ರಿ ಅನ್ನೋದಾದ್ರೆ ಸರ್ವಿಸ್ ಪ್ರೊವೈಡಿಂಗ್ ಇಂಡಸ್ಟ್ರಿ, ಅಲ್ಲಿ ಇವರು ತುಂಬಾ ಚೆನ್ನಾಗಿ ಸೂಟ್ ಆಗಿ. ಸರ್ವಿಸ್ ಪ್ರೊವೈಡಿಂಗ್ ಇಂಡಸ್ಟ್ರಿ ಯಾವುದು? ಹೆಲ್ತ್ ಕೇರ್ ಇಂಡಸ್ಟ್ರಿನೂ ಸರ್ವಿಸ್ ಪ್ರೊವೈಡಿಂಗು, ಫುಡ್ ಡೈಲಿ ಅದು ಸರ್ವಿಸು, ಯಾವುದೇ ರೀತಿ ಸರ್ವಿಸು ಜನ ಬಂದು ಇವ್ರ ಹತ್ರ ಅದನ್ನ ಕೇಳಿ ಕೆಲಸ ಮಾಡಿಸ್ಕೊಂಡು ಹೋಗ್ತಾರೆ, ಅದೆಲ್ಲವೂ ಸರ್ವಿಸ್ ಬೇಸ್ಡ್ ಆಗುತ್ತೆ. ಅಲ್ಲಿ ಎಲ್ಲವೂ ಇವ್ರು ಚೆನ್ನಾಗಿ ಸೂಟ್ ಆಗ್ತಾರೆ. ಮತ್ತು ಲೆಕ್ಕಪತ್ರಗಳನ್ನು ಕರೆಕ್ಟ್ ಆಗಿ ಸ್ಟ್ರಕ್ಚರ್ಡ್ ಆಗಿ ಆರ್ಗನೈಸ್ ಮಾಡಿ ಮೇಂಟೈನ್ ಮಾಡುವಂತ ಟಾಸ್ಕು, FDA ಇರ್ಬೋದು, SDA ಇರ್ಬೋದು, ಆಪರೇಷನ್ಸ್ ಎಕ್ಸಿಕ್ಯೂಟಿವ್ ಇರ್ಬೋದು, ಇದೆಲ್ಲವೂ ಚೆನ್ನಾಗಿ ಆಗ್ಬರುತ್ತೆ. ಇನ್ನು ಬುಧ ನ್ಯೂರೋ ಅಂದ್ರೆ ನರ್ವ್ ರಿಲೇಟೆಡ್ ಇದನ್ನು ಗೌನ್ ಮಾಡೋದ್ರಿಂದ ಇವರು ನ್ಯೂರಾಲಜಿಸ್ಟ್ ಆಗ್ಬೋದು, ನರ್ವ್ ರಿಲೇಟೆಡ್ ಸ್ಪೆಷಲಿಸ್ಟ್ ಆಗ್ಬೋದು, ಡಾಕ್ಟರ್ ಇದರಲ್ಲಿ, ಮತ್ತು ಸರ್ಜನ್ ಕೂಡ ಆಗಬಹುದು. ಇನ್ನು ಪ್ರೊಫೆಸರ್ಸ್ ಆಗ್ಬೋದು, ಬಿಕಾಸ್ ಆಫ್ ದಿರ್ ಇಂಟೆಲೆಕ್ಟ್ ಅಂಡ್ ನಾಲೆಡ್ಜ್ ಇರುತ್ತೆ. ಅಂದ್ರೆ ನಾಲೆಡ್ಜ್ಗೂ ಲಾಜಿಕ್ಗೂ ಡಿಫರೆನ್ಸ್ ಇದೆ ಅಂತ ಅನ್ಬಿಟ್ಟು ನಾಲೆಡ್ಜ್ ಇರಲ್ಲ, ಇವರಿಗೆ ನಾಲೆಡ್ಜ್ ಇರುತ್ತೆ. ಸೊ ಇಂಟೆಲೆಕ್ಟು, ನಾಲೆಡ್ಜು, ಲಾಜಿಕ್ಕು ಇರೋ ಕಾರಣದಿಂದ ಮತ್ತೆ ಕಮ್ಯುನಿಕೇಶನ್ ತುಂಬಾ ಚೆನ್ನಾಗಿರೋದ್ರಿಂದ ಇವರು ಟೀಚರ್ಸು, ಪ್ರೊಫೆಸರ್ಸು ಆಗಬಹುದು. ಮತ್ತು ಕ್ವಾಲಿಟಿ ಎಕ್ಸ್ಪರ್ಟ್ಸ್, ಒಂದು ಕಂಪನಿಯಲ್ಲಿ ಕ್ವಾಲಿಟಿ ಇಂಜಿನಿಯರ್ ಇರ್ಬೋದು, ಕ್ವಾಲಿಟಿ ಡಿಪಾರ್ಟ್ಮೆಂಟ್ ಅಲ್ಲಿ ಚೆಕ್ ಮಾಡುವಂಥದ್ದು. ಯಾಕೆಂದ್ರೆ ಅಟೆನ್ಷನ್ ಟು ಡೀಟೇಲ್ ಇವ್ರಿಗೆ ತುಂಬಾ ಚೆನ್ನಾಗಿರುತ್ತೆ, ಶಾರ್ಪ್ ಐ ಇರುತ್ತೆ. ಅಲ್ಲಿ ಒಂದು ಸಣ್ಣ ವಿಚಾರದಿಂದ ಎಲ್ಲಿವರೆಗೂ ಅದು ಹೋಗುತ್ತೆ ಅಂತ ಇವರಿಗೆ ಥಾಟ್ಫುಲ್ನೆಸ್ ತುಂಬಾ ಚೆನ್ನಾಗಿದೆ, ಯೋಚನೆ ಮಾಡ್ಬಿಡ್ತಾರೆ. ಇದು ಸಣ್ಣ ತಪ್ಪು ಅಂತ ಕಾಣಬಹುದು, ಬಟ್ ಇದು ಅಲ್ಲಿ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ರಿಜೆಕ್ಟ್ ಮಾಡ್ಬಿಡ್ತಾರೆ ಕ್ವಾಲಿಟಿಲಿ. ಸೊ ಕ್ವಾಲಿಟಿ ಡಿಪಾರ್ಟ್ಮೆಂಟ್ ಅಲ್ಲೂ ತುಂಬಾ ಚೆನ್ನಾಗಿ ಸೂಟ್ ಆಗ್ತದೆ. ಅಷ್ಟೇ ಅಲ್ಲದೆ ಸ್ಟ್ರಾಟಜಿ ಸಖತ್ತಾಗಿ ಮಾಡ್ತಾರೆ ಇವರು, ಥಾಟ್ಫುಲ್ನೆಸ್ ಇರೋದ್ರಿಂದ. ಆ ಕಾರಣದಿಂದ ಪೊಲಿಟಿಕ್ಸ್ ಅಲ್ಲೂ ತುಂಬಾ ಚೆನ್ನಾಗಿ ಸಕ್ಸಸ್ ಸಿಗುವಂತ ಚಾನ್ಸಸ್ ಇರುತ್ತೆ. ಇದಿಷ್ಟು ಕನ್ಯಾ ರಾಶಿಯವರಿಗೆ ಆಗಬರುವ ಪ್ರೊಫೆಷನ್ಸು. ಈಗ ನಾನು ಹೇಳಿದ ಎಲ್ಲಾ ಗುಣ ಸ್ವಭಾವಗಳು ಜನರಲ್ ಆಗಿರುವಂಥದ್ದು. ನಿಮ್ಮ ರಾಶಿಯಲ್ಲಿ ಅಥವಾ ನಿಮ್ಮ ಜನ್ಮ ಜಾತಕದಲ್ಲಿ ರಾಶಿಯಾಧಿಪತಿ ಅಥವಾ ಲಗ್ನಾಧಿಪತಿ ಯಾವ ಸ್ಥಾನದಲ್ಲಿದ್ದಾನೆ, ಯಾವ ದೃಷ್ಟಿಗಳನ್ನು ಪಡಿತಿದ್ದಾನೆ, ಯಾವ ಸ್ಥಿತಿಯಲ್ಲಿದ್ದಾನೆ ಅನ್ನೋದ್ರ ಮೇಲೆ ಎಷ್ಟು ಗುಣ ಸ್ವಭಾವಗಳು ನಿಮಗೆ ಹೊಂದಿಕೊಳ್ಳುತ್ತೆ ಇಲ್ಲ ಅಂತ ನಾವು ತೀರ್ಮಾನ ಮಾಡಬೇಕಾಗತ್ತೆ. ಸೊ ಜನರಲ್ನ ತಗೊಂಡ್ಬಿಟ್ಟು ನೀವು ನಾನು ಈ ತರ ಇಲ್ಲ ಅಂತ ಅನ್ನೋದಾಗ್ಲಿ ಆ ತರ ಡೌಟ್ ಪಡಬೇಡಿ. ನಿಮ್ಮ ಜನ್ಮ ಜಾತಕದಲ್ಲಿ ಬೇರೆ ಪೊಸಿಷನ್ಸ್ ಅಲ್ಲಿ ಗ್ರಹಗಳು ಅಥವಾ ನಿಮ್ಮ ರಾಶಿಯಾಧಿಪತಿ ಕೂತಿರುವಂತ ಚಾನ್ಸಸ್ ಇರುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು, ರಿಲೇಟಿವ್ಸ್ ಎಲ್ಲರಿಗೂ. ನಿಮಗೇನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ, ನಾನು ಅಲ್ಲಿ ಕ್ಲಾರಿಟಿ ಕೊಡ್ತೀನಿ. ನಿಮ್ಮ ಜನ್ಮ ಜಾತಕ ಏನಾದರೂ ಪರಿಶೀಲನೆ ಮಾಡ್ಕೋಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ ಅಥವಾ ಇಮೇಲ್ ಮೂಲಕ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ವಾಟ್ಸಪ್ ನಂಬರ್ ಅಥವಾ ನಂಬರ್ ತುಂಬ ಬೆಸ್ಟ್ ಅನ್ಸುತ್ತೆ, ಯಾಕೆಂತಂದ್ರೆ ಯಾವಾಗಲೂ ಅವೈಲೇಬಲ್ ಇರ್ತೀನಿ. ಮೇಲ್ ಅಂದರೆ ನಾನು ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಮಾತ್ರ ಚೆಕ್ ಮಾಡ್ತೀನಿ. ಸೊ ನಂಬರ್ ವಿಲ್ ಬಿ ಬೆಟರ್. ಥ್ಯಾಂಕ್ ಯು.